ನಮಸ್ಕಾರ ಸ್ನೇಹಿತರೆ, ಇವತ್ತು ತಮ್ಮ ಜೊತೆ ಇನ್ನೊಂದು ಸಂಚಿಕೆನ ಹಚ್ಕೊತಾ ಇದ್ದೀನಿ. ಇದು ಈಲಾನಲ್ಲಿ ನಡೆದ ರಿವರ್ ಟ್ಯೂಬಿಂಗ್ ಅನ್ನೋ ಒಂದು ಈವೆಂಟು. ಅದ್ಭುತವಾಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ತೈವಾನು ಒಂದು ಪುಟ್ಟ ದ್ವೀಪ. ಆ ದ್ವೀಪದಲ್ಲಿ ಹಲವಾರು ನೈಸರ್ಗಿಕವಾದ ಒಂದು ಸ್ಥಳಗಳಿವೆ. ತರೋಕ್ ಇರ್ಬೋದು, ಈಲಾನ್ ಇರ್ಬೋದು, ಸನ್ಮೂನ್ ಲೇಕ್ ಇರ್ಬೋದು, ತಾಯ್ಚೋಂಗ್ ಇರ್ಬೋದು, ಹಲವಾರು ಜಾಗಗಳಿವೆ. ತನ್ನದೇ ಆದ ಪ್ರಸಿದ್ಧಿಯನ್ನು ಹೊಂದಿವೆ. ಇವತ್ತು ನಾನು ಹೋಗ್ತಾ ಇರೋದು ಆ್ಯಕ್ಚುಲಿ ಈಸ್ಟ್ ಸೈಡಲ್ಲಿರೋ ಈಲಾನ್ ಅಂತ ಒಂದು ಜಾಗ. ಈ ಜಾಗನ ಬಹಳ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ಇಲ್ಲಿರೋ ಜನರು. ಪ್ಯಾಂಡಮಿಕ್ಕಿಂದ ಯಾವುದೇ ಫ್ಲೈಟ್ಸ್, ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಬರ್ತಾ ಇಲ್ಲ, ಹೊರಗಡೆ ಹೋಗ್ತಾ ಇಲ್ಲ. ಅದಕ್ಕೆ ತೈವಾನಲ್ಲಿ ಸ್ಥಳೀಯವಾದ ಹಲವಾರು ಜಾಗಗಳಿಗೆ ಇಲ್ಲಿನ ಜನರು ಹೋಗ್ತಾ ಇರ್ತಾರಲ್ಲ, ಮನೇಲಿ ಕೂತು ಬೇಜಾರಾಗುತ್ತೆ ಅಂತ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ತಾರೆ. ಸೊ ಇಟ್ಸ್ ವೆರಿ ಅಡ್ವೆಂಚರಸ್ ಪ್ಲೇಸ್ ಇಲ್ಲಿರೋದು. ಸೊ ಇವತ್ತು ನಾನು ನಿಮ್ಗೆ ಕರ್ಕೊಂಡು ಹೋಗ್ತಾ ಇರೋದು ಈಲಾನಲ್ಲಿ ಇರೋ ಒಂದು ನದಿಗೆ ನಾವು ರಿವರ್ ಟ್ಯೂಬಿಂಗ್ ಅನ್ನೋ ಒಂದು ಇವೆಂಟ್ ಮಾಡ್ತೀವಿ. ಅದನ್ನು ನೋಡೋಣ ನಾವು. ಓಕೆ, ಸೊ ಈಲಾನ್ಗೆ ಹೋಗಬೇಕು ಅಂತ 10 ಜನ ನಾವು ಡಿಸೈಡ್ ಮಾಡ್ಕೊಂಡ್ವಿ. ತೈವಾನ್ ಕನ್ನಡ ಬಳಗ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ. ಎಲ್ಲ ಕನ್ನಡಿಗರೆಲ್ಲ ಸೇರಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ತೀವಿ. ಹಾಗೆ ನೀವು ಮಾತಾಡ್ತಿರ್ಬೇಕಾದ್ರೆ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. 10 ಜನ ಒಪ್ಕೊಂಡ್ರು. ಸೊ 10 ಜನನು ಏಪ್ರಿಲ್ 2ನೇ ತಾರೀಕು ನಾವು ಒಂದು ಜಾಗದಲ್ಲಿ ಮೀಟ್ ಮಾಡೋಣ. ನಂತಾವ್ ಅಂತ ಒಂದು ಜಾಗ ಇದೆ, ಅಲ್ಲಿ ಮೀಟ್ ಮಾಡಿ ಅಲ್ಲಿಂದ ಆರ್ಗನೈಸರ್ ಹತ್ರ ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾನು ಮತ್ತು ರಾಜಶೇಖರ್ ಟ್ರೈನ್ ಹತ್ಕೊಂಡು ನಂತಾವ್ ಹತ್ರ ಬರ್ತಿದ್ವಿ. ಹಾಗೆ ಮಧ್ಯದಲ್ಲಿ ಮಲ್ಲಿಕಾರ್ಜುನ್, ಅರವಿಂದ್ ಅವರು ನಮ್ಮ ಜೊತೆ ಜಾಯ್ನ್ ಆಗಬೇಕಾಗಿತ್ತು. ನಾನು ಮತ್ತು ರಾಜಶೇಖರ್ ಕೂತ್ಕೊಂಡು ಬಂದ್ವಿ. ಮಧ್ಯದಲ್ಲಿ ಮಲ್ಲಿಕಾರ್ಜುನ್ ಮತ್ತು ಅರವಿಂದ್ ಫೋನ್ ಮಾಡಿ ಹತ್ತಿದ್ರು. ನಾನು ಅವ್ರನ್ನ ನೋಡಿದೆ, ಟ್ರೈನಲ್ಲೇ ಕೂತಿದ್ರು. ಅಲ್ಲಿ ಇನ್ನೊಂದು ಬೋಗಿಲವ್ರು ಕೂತಿದ್ರು. ಒಂದು ಟ್ರೈನ್ ಸ್ಟೇಷನ್ಕಿಂತ ಮುಂಚೆನೇ ಅವ್ರು ಹೇಳಿಬಿಡ್ತು. ಸ್ವಲ್ಪ ಕನ್ಫ್ಯೂಷನ್ ಆಯಿತು ಅವ್ರಿಗೆ. ನಾನು ಫೋನ್ ಮಾಡಿ ಹೇಳಿದ್ದೆ, ಇನ್ನೊಂದು 2 ಸ್ಟೇಷನ್ ಆದಮೇಲೆ ಇಳಿಬೇಕಾಗತ್ತೆ ನೀವು ಅಂತ. ಆದರೆ ಕಮ್ಯುನಿಕೇಷನ್ ಗ್ಯಾಪು ಅಥವಾ ಏನಾಯಿತು, ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಟ್ಟು ಒಂದು ಸ್ಟೇಷನ್ ಮುಂಚೆ ಅವರಿಬ್ರು ಇಳ್ಕೊಂಬಿಟ್ರು. ನಾವು ನಂತಾವ್ ಹೋದ್ವಿ, ಅಲ್ಲಿ ಇಳಿದ್ವಿ, ಇವರಿಬ್ರು ಬರಲಾ ಇಲ್ಲ. ಅರೆ ಇವರೆಲ್ಲ ಹೋದ್ರಪ್ಪ. ಸೊ ವಿ ಆಲ್ಮೋಸ್ಟ್ ಲಾಸ್ಟ್ ಅರೌಂಡ್ 2 hours ದೇರ್, ಬಿಕಾಸ್ ಇನ್ನೊಂದು ಟ್ರೈನ್ ಬರೋ ಅಷ್ಟೊಂದು 2 ಗಂಟೆ ಆಗ್ತಾಯಿತ್ತು. ಈ ಒಂದು ಅಪಘಾತವಾಗಿತ್ತಲ್ಲ, ಅಪಘಾತ ಆಗೋದ್ರಿಂದ ರೋಡಲ್ಲೆಲ್ಲ ಫುಲ್ ಜಾಮ್ ಬೇರೆ ಇತ್ತು, ಕಾರ್ ಬೇರೆ ಬರ್ತಾ ಇರಲಿಲ್ಲ. 4 ಜನ ನಾವು ಇಲ್ಲಿಂದ ಬರ್ತಾಯಿದ್ವಿ. ಹಾಗೂ ಶಿಂಚುವಿಂದ ಪ್ರವೀಣ್ ಬರಬೇಕಾಯಿತು. ಪ್ರವೀಣ್ ಜೊತೆ ಅವ್ರ ಫ್ರೆಂಡ್ ಕಾರಲ್ಲಿ ಬರ್ತಾಯಿದ್ರು. ಇನ್ನೊಂದು ಕಾರಲ್ಲಿ ಸುಶೀಲೇಂದ್ರ ಹಾಗೂ ಮೇಘ ದಂಪತಿಗಳು ಬರ್ತಾಯಿದ್ರು. ಟೈಪಿಂದ ಸುಮಾರು ಒಂದು 2 hours ನಾವು ಟ್ರೈನಲ್ಲಿ ಬರಬೇಕು. ಇಟ್ಸ್ ಕ್ವೈಟ್ ಎ ರಿಮೋಟ್ ಪ್ಲೇಸ್ ದಟ್ ವಿಲ್ ಬಿ ಸ್ಪೆಂಡಿಂಗ್ ಸಮ್ ಗುಡ್ ಟೈಮ್. ಓಕೆ, ಆ್ಯಂಡ್ ವಿ ಆರ್ ಆಲ್ಸೋ ವೇಟಿಂಗ್ ಫಾರ್ ಸಮ್ ಮೋರ್ ಪೀಪಲ್. ಇನ್ನೊಂದು 5-6 ಜನ ಬರಬೇಕು. ಅವ್ರು ಬಂದಮೇಲೆ ವಿಲ್ ಬಿ ಗೋಯಿಂಗ್ ಆ್ಯಂಡ್ ಚೇಂಜಿಂಗ್ ದ ಡ್ರೆಸ್ ವಿಲ್ ಬಿ ಡನ್. ಆಮೇಲೆ ಆರ್ಗನೈಸರ್ಸ್ ಅವರು ಕೇಳ್ತಾಯಿದ್ರು ಯಾವಾಗ ಬರ್ತಾರೋ ಅವರು, ಎಷ್ಟೊತ್ತಿಗೆ ಬರ್ತಾರೆ ಅಂತ. ಇದು ಆ್ಯಕ್ಚುಲಿ ಈ ಒಂದು ಇವೆಂಟ್ ಇದೆಯಲ್ಲ, ಇಟ್ ಆ್ಯಕ್ಚುಲಿ ಟೇಕ್ಸ್ ಮಿನಿಮಮ್ 3 hours. ಇರೋದು ಒಂದು 3-4 ಕಿಲೋಮೀಟ್ರ್ ಇದ್ದರೂ ಸಹ ಆ ಒಂದು ನದಿಯಲ್ಲಿ ನಾವು ಟ್ಯೂಬ್ ಮೇಲೆ ಕೂತ್ಕೊಂಡು ಹಾಗೆ ಜೊತೆ ಹೋಗ್ತಾ ಇರ್ತೀವಿ. ರಭಸವಾದ ನೀರು ಬರುತ್ತೆ, ಅಲ್ಲಿ ಆಳುಗಳಿರ್ತವೆ, ನೀರು ಧುಮುಕುತ್ತೆ. ಅಲ್ಲಿ ನಾವು ಟ್ಯೂಬಲ್ಲೇ ಕೂತ್ಕೊಂಡು ಹೋಗಬೇಕಾಗುತ್ತೆ. ಇಟ್ಸ್ ವೆರಿ ಅಡ್ವೆಂಚರಸ್ ಆ್ಯಂಡ್ ಇಟ್ಸ್ ವೆರಿ ಫನ್. ಸೊ ಮಿನಿಮಮ್ 3 ಗಂಟೆ ಸಮಯ ಹಿಡಿಯುತ್ತೆ. ಅದಕ್ಕೋಸ್ಕರ ಆರ್ಗನೈಸರ್ಸ್ ಕೇಳ್ತಿದ್ರು, ಏನು ಮಾಡ್ತಾಯಿದ್ದೀರಾ, ಯಾವಾಗ ಬರ್ತಾರೆ ಅಂತ. ನಾವಾಗಲೂ ಸುಮಾರು ನಾವು ಅಲ್ಲಿ ಸ್ಥಳಕ್ಕೆ ಹೋದಾಗ 2 ಗಂಟೆ ಮಧ್ಯಾಹ್ನ ಆಗಿತ್ತು. ಸೊ ಮಧ್ಯಾಹ್ನ ಆಗಿರೋದ್ರಿಂದ ನಾವು ಮಲ್ಲಿಕಾರ್ಜುನ್, ಅರವಿಂದ್ ಮತ್ತು ಎಲ್ಲ ಮಿಕ್ಕಿದವರೆಲ್ಲ ಕಾಯ್ತಾಯಿದ್ವಿ. 3 ಗಂಟೆ ಆಯಿತು, 3:15 ಆಯಿತು, 4 ಗಂಟೆ ಆಯಿತು. ಇವರಿಬ್ರು ಬರಲಿಲ್ಲ. ನಾನು ಮತ್ತು ರಾಜಶೇಖರ್ ಕಾಯ್ತಾಯಿದ್ವಿ. ಆವಾಗ ಆರ್ಗನೈಸರ್ ಅಂದರು,
ಇವತ್ತು ಮಿಸ್ ಆಗಿಬಿಡ್ತು, ನಾಳೆ ಬೇಕಾದ್ರೆ ಮಾಡೋಣ ಅಂತ. ಬಟ್ ನಾಳೆ ಮತ್ತೆ ಬರಬೇಕಲ್ಲ ನಾವು ಇಲ್ಲಿಂದ, ಅದಕ್ಕೋಸ್ಕರ ನಾವೇನು ಅಂದ್ಕೊಂಡ್ವಿ, ನಾವೊಂದು ಡಿಸಿಷನ್ ತೊಗೊಳ್ಳೋಣ ಅಂತ ಕಾಯ್ತಾ ಇದ್ವಿ. ಒಂದು 1.5 ಅವರ್ ಆದಮೇಲೆ ಮಲ್ಲಿಕಾರ್ಜುನ್ ಅವ್ರು ಬಂದರು. ಮಲ್ಲಿಕಾರ್ಜುನ್ ಮತ್ತು ಅರವಿಂದ್. ಆವಾಗ ನಾವು ಏನು ಮಾಡೋದು, ಕ್ಯಾನ್ಸಲ್ ಬೇರೆ ಆಗಿಬಿಡ್ತು, ಡಿಲೇ ಆಗಿಬಿಟ್ಟಿದೆ. ಶಿಂಚುವಿಂದ ಪ್ರವೀಣು ಬರೋಕ್ಕಾಗ್ತಾಯಿಲ್ಲ, ಸುಶೀಲೇಂದ್ರ ಅವರು ಕಾರು ಬೇರೆ ಟ್ರಾಫಿಕ್ ಜಾಮ್ ಆಗಿದೆ, ಅವರು ಬರೋಕ್ಕಾಗ್ತಿಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಶ್ರೀನಾಥ್ ಅಂದರು, ಇಲ್ಲೇ ಹತ್ತಿರದ ಒಂದು ಬೀಚ್ ಇದೆ, ಆ ಬೀಚನ್ನು ನೋಡ್ಕೊಂಬರೋಣ ಬನ್ನಿ ಅಂತ ಅಂದ್ವಿ. ಸುಮ್ಮನೆ ಇರೋದೇನಕ್ಕೆ ಅಂತ ನಾವು 6 ಜನ ಆ ಬೀಚ್ ಹತ್ರ ಹೋದ್ವಿ. ಸೊ ರಾಜಶೇಖರ್ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ. ಈಸ್ ಎಂಜಾಯಿಂಗ್ ಇಟ್. ವಿ ಆರ್ ಸಪೋಸ್ ಟು ಗೋ ಫಾರ್ river tubing, but we ended up coming into this. It's really good. Beach was absolutely awesome. Wow, you will love that nature. ಆ ಒಂದು ಬೀಚ್ ಎಷ್ಟು ಶುಭ್ರವಾಗಿತ್ತು ಅಂದರೆ ತುಂಬ ಕ್ಲೀನಾಗಿತ್ತು, ಹಾಗೂ ಜನಗಳು ಬೇರೆ ಇರಲಿಲ್ಲ. ಸೊ ನಾವು 6 ಜನ ಹೋದ್ವಿ. ಅಲ್ಲಿ ಹೋದಾಗ ವಿ ವಿಲ್ ಬಿಕಮ್ ಸ್ಮಾಲ್ ಕಿಡ್ಸ್, ಎಂಜಾಯಿಂಗ್ ದ ನೇಚರ್. ಆ ಒಂದು ನೈಸರ್ಗಿಕವಾದ ಅಲೆಗಳು ಬರೋದು, ಅದರ ಶಬ್ದ, ಉಪ್ಪು ನೀರು ಭಾಳ. ಸೊ ವಿ ಸ್ಪೆಂಡ್ ದೇರ್. ಮತ್ತು ಸನ್ಸೆಟ್ ಸಹ ನೋಡ್ತಾ ಇದ್ವಿ ಅಲ್ಲಿ, ಚೆನ್ನಾಗಿತ್ತು. ಮತ್ತು ರಾತ್ರಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆರ್ಗನೈಸರ್ಗೆ ಫೋನ್ ಮಾಡಿ ನಾವು ಕೇಳಿದ್ವಿ, ಏನು ಮಾಡೋದು ಇವತ್ತು ರಾತ್ರಿ ನಾವು ಇಲ್ಲೇ ಇರಬೇಕಾಗುತ್ತಲ್ಲ, ಏನಾದ್ರು ಒಂದು ವ್ಯವಸ್ಥೆ ಆಗುತ್ತಾ ಅಂತ. ಅಲ್ಲಿ ಒಂದು ಟೂರಿಸ್ಟ್ಗೋಸ್ಕರ ಬಂಕರ್ಸ್ದು ಜಾಗ ಇದೆ, ಅಲ್ಲಿರ್ಲಿಕ್ಕಾಗತ್ತಾ ನೀವು ಅಂತ. ನಾವು ಓಕೆ ನೋಡೋಣ ಹೇಗಿದೆ ಅಂತ ಹೋಗಿ ನೋಡಿದ್ವಿ. ಅದು ಆ್ಯಕ್ಚುಲಿ ವುಡನ್ ಬಂಕರ್. ಇಟ್ ವಾಸ್ ರಿಯಲಿ ಗುಡ್ ಆ್ಯಂಡ್ ವೆರಿ ವೆರಿ ಕಾಸ್ಟ್ ಎಫೆಕ್ಟಿವ್. ಈ ಜಾಗನ ನೀವು ನೋಡಿ, ಅಕಸ್ಮಾತ್ ನಾನು ತಾವು ಏನಾದ್ರು ಬಂದರೆ ತಾವು ದಯವಿಟ್ಟು ಈ ಒಂದು ಜಾಗನ ಬಳಸ್ಕೋಬಹುದು. ಸೊ ನಾವು ರಾತ್ರಿನ ಅಲ್ಲೇ ಕಳೆದ್ವಿ. ತುಂಬ ಚೆನ್ನಾಗಿತ್ತು. ಅವತ್ತು ರಾತ್ರಿ ಬಂಕರಲ್ಲಿದ್ವಿ. ಆಮೇಲೆ ರಾತ್ರಿ ಊಟಕ್ಕೆ ಏನು ಮಾಡೋದಪ್ಪ ಯೋಚನೆ ಮಾಡ್ತಿದ್ವಿ. ಇದ್ದವರೆಲ್ಲರೂ ವೆಜಿಟೇರಿಯನ್ಸೇ. ಸೊ ಹಾಗೆ ಸ್ವಲ್ಪ ದೂರ ನಡ್ಕೊಂಡೋಗಿ ಅಲ್ಲಿ 7-Eleven ಇತ್ತು. 7-Elevenನಲ್ಲಿ ನಾವೆಲ್ಲ ಕೂತ್ಕೊಂಡು ಅಲ್ಲಿ ಏನೇನು ಸಿಗುತ್ತೆ ವೆಜಿಟೇರಿಯನ್ ಅದೆಲ್ಲ ತೊಗೊಂಡ್ವಿ. ದೆನ್ ವಿ ಕೇಮ್ ಬ್ಯಾಕ್ ಆ್ಯಂಡ್ ವಿ ಸ್ಲೆಪ್ಟ್. ಒಳ್ಳೆ ಮಲ್ಲಿಕಾರ್ಜುನ್ ಅವರು ಈ ಒಂದು ಮನೆಯಲ್ಲಿ ನಾವು ಇವತ್ತು ಹೇಗಿದ್ವಿ. ಬೆಳಗಿನ ಜಾವ ಎದ್ಬಿಟ್ಟು ನಾವು ಮತ್ತೆ 7-Eleven ಹೋದ್ವಿ. ಅಲ್ಲಿ ತಿಂಡಿ ತಿಂತಿರ್ಬೇಕಾದ್ರೆ ಸುಶೀಲೇಂದ್ರ ಮೇಘ ಅವರು ಅವರ ಒಂದು ಮಕ್ಕಳ ಜೊತೆ ಕಾರಲ್ಲಿ ಬಂದರು. ಸುಶೀಲೇಂದ್ರ ಅವರು ನೆನ್ನೆ ಬರಬೇಕಾಗಿತ್ತು, ಇವತ್ತು ಬಂದಿದ್ದಾರೆ ಫ್ಯಾಮಿಲಿ ಜೊತೆ.
ಐ ಹೋಪ್ ಯು ವಿಲ್ ಎಂಜಾಯ್ ದಿಸ್ ವಿಡಿಯೋ. ದಯವಿಟ್ಟು ತಮ್ಮ ಒಂದು ಅನಿಸಿಕೆಗಳನ್ನ ಡಿಸ್ಕ್ರಿಪ್ಷನಲ್ಲಿ ಕೊಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದನ್ನು ನಾನು ಕೇಳೋದು. ಓಕೆ, ಇದನ್ನು ನೀವು ಎಂಜಾಯ್ ಮಾಡಿ. ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ.